ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಯೂನಿಕ್ ಫೀಚರ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದು ಲೋ ಎಂಟ್ರಿ ಕಾಸ್ಟ್ ಅಂತ ಹೇಳ್ತೀವಿ. ಅಂದರೆ ಈ ಬಿಸ್ನೆಸ್ನ ನೀವು ಶುರು ಮಾಡೋದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಒಂದು ದಿನಸಿ ಅಂಗಡಿ ನೀವು ಶುರು ಮಾಡಬೇಕು ಅಂತಂದರೆ ಮಿನಿಮಮ್ 5 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕು. ಒಂದು ಹೋಟೆಲ್ ಶುರು ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು 10 ಲಕ್ಷ ರೂಪಾಯಿ ಆದರೂ ನೀವು ಬಂಡವಾಳ ಹಾಕಬೇಕು. ಆ ಥರ ಯಾವುದೇ ರೀತಿ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಜಸ್ಟ್ ನೀವು ಯಾವ ಸಂಸ್ಥೆಯಲ್ಲಿ ಜಾಯ್ನ್ ಆಗ್ತೀರಾ, ಸಂಸ್ಥೆಯ ಪ್ರಾಡಕ್ಟ್ಸ್ಗಳನ್ನ 1000 ರುಪೀಸೋ 5000 ರುಪೀಸೋ 10,000 ರುಪೀಸೋ ನೀವು ಖರೀದಿ ಮಾಡಿದ್ರೆ ಸಾಕು, ಇಂಡಸ್ಟ್ರಿಗೆ ನೀವು ಈಸಿಯಾಗಿ ಎಂಟರ್ ಆಗ್ಬೋದು. ಇನ್ನು ಎರಡನೇದು ಝೀರೋ ಎಕ್ಸಿಟ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದರೆ ನೀವೇನಾದರೂ ವರ್ಕ್ನ ಸ್ಟಾಪ್ ಮಾಡ್ತೀರಾ ಇಂಡಸ್ಟ್ರಿಯಲ್ಲಿ ಅಂತಂದರೆ ನಿಮಗೆ ಯಾವುದೇ ರೀತಿಯ ಖರ್ಚಿರಲ್ಲ ಅಥವಾ ನಷ್ಟ ಅಂತ ಇರಲ್ಲ ಬೇರೆ ಬಿಸ್ನೆಸ್ಸಿಗೆ ನೀವು ಹೋಲಿಸ್ಕೊಂಡ್ರೆ. ಉದಾಹರಣೆಗೆ ಅದೇ ಹೋಟೆಲ್ ಇಂಡಸ್ಟ್ರಿನ ನಾನು ಉದಾಹರಣೆ ತೊಗೊಳ್ತೀನಿ. ನೀವೊಂದು ಪ್ಲೇಸ್ನ ಅಡ್ವಾನ್ಸ್ ಕೊಟ್ಟು ಬಾಡಿಗೆಗೆ ತೊಗೊಂಡಿರ್ತೀರ ಆ್ಯಂಡ್ ಅಲ್ಲಿ ನೀವು ಸ್ಟಾಫ್ಗಳನ್ನ ತೊಗೊಂಡಿರಬೇಕು. ಆ್ಯಂಡ್ ಆ ಪ್ರಿಮಿಸಸ್ ಏನಿರುತ್ತೆ, ಉದಾಹರಣೆಗೆ ಟೇಬಲ್ ಇರ್ಬೋದು, ಚೇರ್ಸ್ ಇರ್ಬೋದು, ಜನರು ಕೂರೋದಕ್ಕೆ, ಆ್ಯಂಡ್ ಅಡುಗೆ ಮಾಡೋದಕ್ಕೆ ಪಾತ್ರೆಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಖರೀದಿ ಮಾಡಿರ್ತೀರ. ಅವೆಲ್ಲವೂ ಕೂಡ ನೀವು ಮತ್ತೆ ಸೇಲ್ ಮಾಡ್ತೀನಿ ಅಂದರೆ ನೀವು ಬೈ ಮಾಡಿದ ಪ್ರೈಸಲ್ಲೇ ಸೇಲ್ ಆಗೋಲ್ಲ. ಅಂದರೆ ನೀವು ಈವನ್ ಬೇರೆ ಬಿಸ್ನೆಸ್ಗಳನ್ನ ನೀವು ಶುರು ಮಾಡಿ ಕ್ವಿಟ್ ಮಾಡ್ತೀನಿ ಅಂತಂದ್ರೂ ಕೂಡ ನಿಮಗೆ ನಷ್ಟ ಇರುತ್ತೆ. ಆ ಥರದ ನಷ್ಟ ಇಂಡಸ್ಟ್ರಿ ಇರಲ್ಲ. ಇನ್ನು ಮೂರನೇದು ಝೀರೋ ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದರೆ ಬೇರೆ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂತಂದರೆ ಫಸ್ಟ್ ಸೆಟಪ್ ಮಾಡ್ಕೊಳ್ಬೇಕು ಆ ಬಿಸ್ನೆಸ್ನಲ್ಲಿ. ಅದೇ ಹೋಟೆಲ್ನ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಫಸ್ಟು ಒಂದು ಪ್ಲೇಸ್ನ ನೀವು ಅಡ್ವಾನ್ಸ್ ಕೊಟ್ಟು ಬಾಡಿಗೆಗೆ ಆ ಒಂದು ಪ್ಲೇಸ್ನ ತೊಗೊಳ್ಬೇಕು. ಎಂಪ್ಲಾಯೀಸ್ಗಳನ್ನ ನೀವು ಸಂಬಳಕ್ಕೆ ಅಂತೇಳಿ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಆ ಟೇಬಲ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಪಾತ್ರೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಸೆಟಪ್ ಮಾಡ್ಕೊಳ್ಬೇಕು. ಆ ಥರದ್ದು ಯಾವುದೇ ರೀತಿ ಸೆಟಪ್ ಈ ಇಂಡಸ್ಟ್ರಿ ಇರಲ್ಲ. ಇನ್ನು ನಾಲ್ಕನೇದು ಲೋ ಇನ್ವೆಸ್ಟ್ಮೆಂಟ್. ಅಂದರೆ ನೀವು ವರ್ಕ್ನ ಶುರು ಮಾಡಿದ ನಂತರ ನಿಮಗೆ ಸಣ್ಣ ಪುಟ್ಟ ಖರ್ಚುಗಳು ಬರುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ. ಉದಾಹರಣೆಗೆ ನೀವು ಯಾರನ್ನಾದ್ರು ಭೇಟಿ ಆಗ್ತೀನಿ ಅಂತ ಅಂದಾಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ ಟ್ರಾವೆಲಿಂಗಿಗೆ ಖರ್ಚು ಮಾಡೋದಾಗಿರ್ಬೋದು. ಒಬ್ಬ ಪ್ರಾಸ್ಪೆಕ್ಟ್ನ ನೀವು ಒಮ್ಮೆ ಭೇಟಿ ಆದಾಗ ಹೋಟೆಲಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ರೆಸ್ಟೋರೆಂಟ್ಗಳಲ್ಲಿ ಅಲ್ಲಿ ನೀವು ಟೀ ಕಾಫಿಗೆ ಅಥವಾ ಊಟಕ್ಕೆ ಖರ್ಚು ಇರುತ್ತೆ ಬಿಟ್ಟರೆ ಮೇಜರ್ ಇನ್ವೆಸ್ಟ್ಮೆಂಟ್ ಅಂತ ಇರೋದಿಲ್ಲ. ಇನ್ನು ಐದನೇದು, ನೀವು ಎಲ್ಲಿಂದ ಬೇಕಾದರೂ ಕೂಡ ಇಂಡಸ್ಟ್ರಿಯಲ್ಲಿ ವರ್ಕ್ನ ಮಾಡ್ಬೋದು. ಒಂದು ಸ್ಟ್ಯಾಂಡರ್ಡ್ ಸಿಟಿಯಲ್ಲೇ ನೀವು ವರ್ಕ್ ಮಾಡಬೇಕು ಅಂತಿಲ್ಲ. ಒಂದು ರಿಮೋಟ್ ವಿಲೇಜ್, ಒಂದು ಸಣ್ಣ ಗ್ರಾಮದಲ್ಲೂ ಕೂಡ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಶುರು ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ ಮಾಡಿ ಸಕ್ಸಸ್ ಆಗ್ಬೋದು. ಈ ಒಂದು ವಿಡಿಯೋದಲ್ಲಿ 5 ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಆ್ಯಂಡ್ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3ಯಲ್ಲಿ ಇನ್ನೂ ಫರ್ದರ್ ಯೂನಿಕ್ ಫೀಚರ್ಸ್ಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇದೇ ರೀತಿ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋವಂಥ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.